ನಮ್ಮ ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ಅಂತಂದರೆ ಮೊಟ್ಟ ಮೊದಲಾಗಿ ಏನಪ್ಪ ಅಂತಂದರೆ ಕೃಷಿ ಯಂತ್ರೋಪಕರಣ ಯೋಜನೆ. ಈ ಕೃಷಿ ಯಂತ್ರೋಪಕರಣ ಯೋಜನೆಯಲ್ಲಿ ಏನು ಸಿಗ್ತಪ್ಪ ಅಂತಂದರೆ ಈ ರೈತರು ದಿನನಿತ್ಯ ಯೂಸ್ ಮಾಡ್ತಕ್ಕಂತಹ ಈ ಸ್ಪ್ರೇಯಿಂಗ್ ಗನ್ ಪಂಪ್ಗಳಾಗಿರ್ಬೋದು, HTP ಸ್ಪ್ರೇಯರ್ ಆಗಿರ್ಬೋದು, ಆಮೇಲೆ ಏನಪ್ಪ ಅಂತಂದರೆ ಬೂಮ್ ಸ್ಪ್ರೇಯರ್ ಆಗಿರ್ಬೋದು, ಈ ಥರ ಎಲ್ಲ ಸ್ಪ್ರೇಯರ್ಗಳು ಬರ್ತವೆ. ತದನಂತರ ಈ ಟ್ರ್ಯಾಕ್ಟರ್ ಇಕ್ವಿಪ್ಮೆಂಟ್ನ ಎಲ್ಲ ಸಾಮಾನುಗಳು ಕೂಡ ರೋಟಾವೇಟರ್ ಆಗಿರ್ಬೋದು, ಕಲ್ಟಿವೇಟರ್ ಆಗಿರ್ಬೋದು, ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಟ್ರ್ಯಾಕ್ಟರ್ ಅಟ್ಯಾಚ್ಡ್ ಇಂಪ್ಲಿಮೆಂಟ್ಸ್ಗಳು ಕೂಡ ಏನಪ್ಪ ಅಂತಂದರೆ ನಮ್ಮಲ್ಲಿ ಸೌಲಭ್ಯ ಸಿಗ್ತಾ ಇದೆ. ಅದಾದ ನಂತರ ಎರಡನೇ ಸ್ಕೀಮ್ ಅಂತಂದರೆ ಈ ಮೈಕ್ರೋ ಇರಿಗೇಷನ್ ಸ್ಕೀಮಲ್ಲಿ ಅಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಪರ್ ಡ್ರಾಪ್ 3 ಕ್ರಾಪ್ ಅನ್ನೋ ಒಂದು ಸ್ಕೀಮಲ್ಲಿ ಏನಪ್ಪ ಅಂದ್ರೆ ನಾವು ಶೇಕಡ 90% ಸಬ್ಸಿಡಿಯಲ್ಲಿ ರೈತರಿಗೆ ನಾವು ಸಬ್ಸಿಡಿಯಲ್ಲಿ ಸಾಮಾನ್ಯ ಹಾಗೂ ST ಜನರಿಗೆ ಸೇಮ್ ಸಬ್ಸಿಡಿ ಇರುತ್ತೆ 90%. ಆ ಒಂದು 90% ಸಬ್ಸಿಡಿಯಲ್ಲಿ ನಾವು ಅವರಿಗೆ ಸ್ಪ್ರಿಂಕ್ಲರ್ ಸೆಟ್ ವಿತರಣೆ ಮಾಡ್ತಾ ಇದ್ದೀವಿ. ಈಗ ಏನಪ್ಪ ಅಂದ್ರೆ ಸಾಮಾನ್ಯ ಈಗ ಸ್ಪ್ರಿಂಕ್ಲರ್ ಸೆಟ್ಗಳ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಬೇಕಾಗಿರ್ತಕ್ಕಂಥ ರೈತರು ಸಂಬಂಧಪಟ್ಟ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿಯನ್ನು ನೋಂದಾಯಿಸಿ ಅದರ ಸೌಲಭ್ಯಗಳನ್ನು ಪಡೆದುಕೊಳ್ಬಹುದು. ಅದಾದ ನಂತರ ಈ ವರ್ಷ ಇನ್ನೊಂದು ಸ್ಕೀಮ್ ಏನಪ್ಪ ಅಂದರೆ ಇದೇ ಆಗಸ್ಟ್ 31ಕ್ಕೆ ಕೊನೆ ದಿನಾಂಕವಾಗಿರುತ್ತದೆ. ಅದು ಯಾವುದಪ್ಪ ಅಂದರೆ ಹಾರ್ವೆಸ್ಟ್ ಹಬ್ನ ಅಡಿಯಲ್ಲಿ ಅಂತಂದರೆ ಇದರಲ್ಲಿ ನಾವು ಏನಪ್ಪ ಅಂದ್ರೆ ಕೋಳಿ ಕೊಯ್ಯಿಸ್ತಾ ಮಿಷಿನ್ ಅಂದರೆ ಹಾರ್ವೆಸ್ಟರ್ ಮಿಷಿನ್ ಅಂತೀವಿ. ಆ ಮಿಷಿನ್ಗೆ ನಾವೇನಪ್ಪ ಅಂತಂದ್ರೆ ಈಗ ಅರ್ಜಿ ಕರೆದಿದ್ದೀವಿ. ಆ ಅರ್ಜಿಯನ್ನು ಕೂಡ ತಾವು CSC ಸೆಂಟರ್ಗಳಲ್ಲಿ ಆನ್ಲೈನ್ ಮುಖಾಂತರನೇ ಆ ಅರ್ಜಿಯನ್ನು ಏನಪ್ಪ ಅಂತಂದ್ರೆ ಭರ್ತಿ ಮಾಡಿ ಆ ಒಂದು ಅರ್ಜಿಯನ್ನು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಗಿರ್ಬೋದು ಅಥವಾ ಏನಪ್ಪ ಅಂತಂದ್ರೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಸುರಪುರದಲ್ಲಿ ತಂದು ನೋಂದಾಯಿಸಿಕೊಳ್ಬೇಕಂತೇಳಿ ರೈತರಲ್ಲಿ ನಾನು ಕೋರಿಕೊಳ್ತಾ ಇದ್ದೀನಿ. ಈ ಹಾರ್ವೆಸ್ಟ್ ಹಬ್ ಯೋಜನೆ ಅಂದರೆ ಇದರಲ್ಲಿ ಶೇಕಡ 75% ಸಬ್ಸಿಡಿಯಲ್ಲಿ ನಾವು ಏನಪ್ಪ ಅಂತಂದ್ರೆ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂದರೆ ಬ್ಯಾಂಕ್ಗಳಲ್ಲಿ ಲೋನು ಪಡಿತಕ್ಕಂಥ ರೈತರಿಗೆ ನಾವೇನಪ್ಪ ಅಂದ್ರೆ ಈ ಕವಳಿ ಕೊಯ್ಯ ಮೆಷಿನನ್ನು ನಾವು ಅವರಿಗೇನಪ್ಪ ಅಂತಂದ್ರೆ ನಾವು ಸಬ್ಸಿಡಿ ಆಧಾರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದಕ್ಕೆ ಅರ್ಜಿ ಇದೇ ಆಗಸ್ಟ್ 31 ಕೊನೆ ದಿನಾಂಕವಾಗಿರೋದ್ರಿಂದ ಎಲ್ಲ ರೈತರು ಸಂಬಂಧಪಟ್ಟ ದಾಖಲಾತಿಗಳನ್ನು ತೆಗೆದುಕೊಂಡು CS ಸೆಂಟರ್ಗಳಲ್ಲಿ ನೋಂದಣಿ ಮಾಡಿ ಆ ಅಕ್ನಾಲೇಜ್ಮೆಂಟ್ನ ಹಚ್ಚಿ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಗಿರ್ಬೋದು ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಸುರಪುರದಲ್ಲಿ ಆಗಿರ್ಬೋದು ತಂದು ಕೊಡಬೇಕು. ಆ ಸೌಲಭ್ಯವನ್ನು ಪಡೆದುಕೊಳ್ಬೇಕು ಅಂತೇಳಿ ನಾವು ರೈತರಲ್ಲಿ ವಿನಂತಿಸ್ಕೊತಾ ಇದ್ದೀವಿ.